ನಡು ರಸ್ತೆಯಲ್ಲೇ ಪಟಾಕಿಯನ್ನ ಸಿಡಿಸಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ರಾತ್ರಿ ರೋಡ್ನಲ್ಲಿ ಸೆಲೆಬ್ರೇಷನ್ ಮಾಡಿದವನಿಗೆ ಕಾಕಿ ಈಗ ಶಾಕ್ ಕೊಟ್ಟಿದೆ. ಪಟಾಕಿ ಪೇಪರ್ ಬ್ಲಾಸ್ಟ್ ನ ಸಿಡಿಸಿ ಬರ್ತ್ಡೇ ಸೆಲೆಬ್ರೇಷನ್ ಅನ್ನ ಮಾಡಲಾಗಿತ್ತು. ಇದು ಬೆಂಗಳೂರಿನ ವಿದ್ಯಾರಣ್ಯಪುರದ ಅಪ್ಪು ಸರ್ಕಲ್ ನಲ್ಲಿ ಆಗಿರುವಂತಹ ಸೆಲೆಬ್ರೇಷನ್. ಭಕ್ತವತ್ಸಲ ಎಂಬಾತನ ಗ್ರ್ಯಾಂಡ್ ಬರ್ತ್ಡೇ ಸೆಲೆಬ್ರೇಷನ್ ಆಗಿತ್ತು. ಜೂನ್ 12ರ ರಾತ್ರಿ ನಡು ರಸ್ತೆಯಲ್ಲಿ ನಡೆದಿದ್ದಂತ ಬರ್ತ್ಡೇ ಸೆಲೆಬ್ರೇಷನ್ ಇದು. ವಿಡಿಯೋಸ್ ವೈರಲ್ ಆಗ್ತಿದ್ದಂತೆ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಸುಮೋಟೋ ಕೇಸನ್ನ ದಾಖಲಿಸಿದ್ದಾರೆ ವಿದ್ಯಾರಣ್ಯಪುರದ ಪೊಲೀಸರು. ಅದಾದ ಮೇಲೆ ಸಾರ್ವಜನಿಕ ಸಂಚಾರಕ್ಕೆ ಅಡ್ಡಿ, ಪಬ್ಲಿಕ್ ನಲ್ಲಿ ನ್ಯೂಸೆನ್ಸ್ ಅಂತ ಕೇಸ್ ದಾಖಲಾಗಿರು ಗಮನಿಸ್ತಾ ಇದೀವಲ್ಲ. ಇದು ಯಾವುದೋ ರೆಸಾರ್ಟ್ ಅಲ್ಲ, ಇನ್ಯಾವುದೋ ಪಾರ್ಟಿ ಹಾಲ್ ಅಲ್ಲ, ನಡು ರಸ್ತೆಯಲ್ಲಾಗಿರುವಂತಹ ಸೆಲೆಬ್ರೇಷನ್ ಇದು. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಪಟಾಕಿ, ನಡು ರಸ್ತೆಯಲ್ಲಿ ಪಟಾಕಿಯನ್ನ ಸಿಡಿಸಿ ಒಂದಿಷ್ಟು ಜನ ಗುಂಪು ಸೇರಿ ನಡು ರಸ್ತೆಯಲ್ಲೇ ಇಂಥದ್ದೊಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ಯಾವಾಗ ಈ ಬರ್ತ್ಡೇ ಸೆಲೆಬ್ರೇಷನ್ ವಿಡಿಯೋಗಳು ವೈರಲ್ ಆಗ್ತಿದ್ದಂತೆ ಪೊಲೀಸರು ಸುಮೋಟೋ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ. ಬರ್ತ್ಡೇ ಮಾಡಲಿ, ಸೆಲೆಬ್ರೇಟ್ ಮಾಡಲಿ, ಖುಷಿ, ಬಟ್ ಅದನ್ನ ಎಲ್ಲಿ ಮಾಡ್ಬೇಕು ಅಲ್ಲಿ ಮಾಡ್ಬೇಕು. ಬಟ್ ಭಕ್ತವತ್ಸಲ ಎನ್ನುವಂತ ಆತನ ಬರ್ಡೇಯನ್ನ ಪಟಾಕಿ ಪೇಪರ್ ಬ್ಲಾಸ್ಟ್ ಅನ್ನ ಸಿಡಿಸಿ ರೋಡಲ್ಲೇ ದೃಶ್ಯದಲ್ಲಿ ಗಮನಿಸ್ತಾ ಇದೀವಿ. ರೋಡ್ ಮೇಲೆ ಆ ಕಡೆ ಎಲ್ಲ ಟೂ ವೀಲರ್ ನಿಂತಿದೆ, ಮನೆ ಇದೆ, ಅಂಗಡಿಗಳಿದೆ. ಆದರೆ ರೋಡ್ನಲ್ಲಿ ಒಂದು ಚೂರು ಜವಾಬ್ದಾರಿ ಇಲ್ಲದಂತೆಯೇ ಆ ಕಡೆಯಿಂದ ಒಂದು ಗಾಡಿ ಯಾವುದಾದ್ರೂ ಜೋರಾಗಿ ಬಂದಿದ್ರೆ ಏನು, ಅವಾಂತರಗಳಾಗಿದ್ರೆ ಏನು, ಬಟ್ ಒಂಚೂರು ಕೂಡ ಗಮನವನ್ನೇ ಹರಿಸದೆ ತಮ್ಮ ಮನಸ್ಸಿಗೆ ಇಚ್ಛೆ ಬಂದಂತೆ ನಡು ರಸ್ತೆಯಲ್ಲಿ ಅಂತಂದ್ರೆ ಪ್ರಕರಣ ದಾಖಲಾಗಲೇಬೇಕಿಂತ ಪ್ರಕರಣದಲ್ಲಿ. ಆ ಮೂಲಕವಾಗಿ ಈಗ ಬರ್ತ್ಡೇ ಬಾಯ್ಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. ಯಾಕಂದ್ರೆ ಆ ಸೆಲೆಬ್ರೇಷನ್ ಆ ರೀತಿ ಆಗಿತ್ತು ನೋಡಿ, ಅಷ್ಟು ಜೋರಾಗಿ ಬ್ಯಾಕ್ ಟು ಬ್ಯಾಕ್ ಪಟಾಕಿ ಹೊಡಿಸಿದ್ದಾರೆ. ಒಂದಿಷ್ಟು ಜನ ಗುಂಪು ಸೇರ್ಕೊಂಡಿದ್ದಾರೆ. ಅಕ್ಕಪಕ್ಕ ಮನೆಯಲ್ಲಿರೋರು, ಅಲ್ಲಿರುವಂಥ ವೃದ್ಧರು, ಮಕ್ಕಳು ಯಾರೋ ನೋಡಿಬಿಟ್ಟು ರೋಡ್ ಗೀಡಿಗೆ ಬಂದಿದ್ರೆ ಅಥವಾ ವಾಹನಗಳು ಓಡಾಡಿದ್ರೆ ಏನು ಅವಸ್ಥೆ ಹೆಚ್ಚು ಕಡಿಮೆ ಆಗಿದ್ರೆ ಅದಕ್ಕೆ ಯಾರು ಉತ್ತರ ಕೊಡ್ತಾ ಇದ್ರು. ಇವ್ರದ್ದೇ ಬರ್ತ್ಡೇ ದೃಶ್ಯದಲ್ಲಿ ಗಮನಿಸ್ತಾ ಇದೀವಲ್ಲ, ಭಕ್ತವತ್ಸಲ ಅನ್ನುವಂಥ ಇವ್ರದ್ದೇ ಬರ್ಡೇ ಜೋರಾಗಿ ಸೆಲೆಬ್ರೇಟ್ ಮಾಡಿ ಈಗ ಕಾಕಿ ಬರ್ತ್ಡೇ ಬಾಯ್ಗೆ ಶಾಕ್ ಕೊಟ್ಟಿರೋದು.